ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅಕ್ಟೋಮೋಟೋ ಮೋಟರ್ಸ್. ಸೊ ನೀವು ನೋಡ್ತಾ ಇರ್ಬೋದು 520 ಕಿಲೋಮೀಟರ್ಸ್ ಡನ್ ಆನ್ ಮೈ GT. ಸೊ ಆದ್ರಿಂದ ಇದರ ಫಸ್ಟ್ ಸರ್ವಿಸ್ ಮಾಡ್ಸಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ಈಗ 8:30ಗೆ ಅಪಾಯಿಂಟ್ಮೆಂಟ್ ತಗೊಂಡಿದೆ. ನಾನು ಯಾವ್ದಾದಂತ ಕಾಲ್ ಮಾಡಿನೋ ಏನೋ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ. ರಾಯಲ್ ಎನ್ಫೀಲ್ಡ್ ಅವ್ರ ಆಪ್ ಇಂದಾನೆ ನಾನು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದೆ ಸರ್ವಿಸ್ಗೆ. ಸರ್ವಿಸ್ ಅಲ್ಲಿ ಏನೇನ್ ಮಾಡಿಸ್ತಾರೆ ಅಂತಾನು ತೋರ್ಸ್ಕೊಡ್ತೀನಿ, ಬಿಲ್ ಎಷ್ಟಾಗುತ್ತೆ ಅಂತಾನು ತೋರ್ಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಫಸ್ಟ್ ಸರ್ವಿಸ್ ಆದ್ಮೇಲೆ ಮೈಲೇಜ್ ಏನ್ ಕೊಡ್ತು ಅಂತಾನು ಮಾಡ್ತೀನಿ ಒಂದು ವಿಡಿಯೋ ಸೆಪರೇಟ್ ಡೆಡಿಕೇಟೆಡ್ಲಿ, ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ. ಬಿಫೋರ್ ಫಸ್ಟ್ ಸರ್ವಿಸ್ ಮೈಲೇಜ್ ಏನ್ ಕೊಡ್ತು ಅಂತ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಾ. ಅಪ್ರಾಕ್ಸಿಮೇಟ್ಲಿ 20 ಏನೋ ಕೊಟ್ಟಿತ್ತು ಮೈಲೇಜ್. ಸರ್ವಿಸು ಅಭುದಯ ಮೋಟರ್ಸ್ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ, ಕುವೆಂಪು ನಗರ ಅಲ್ಲಿ, ಅಲ್ಲೇ ಮಾಡಿಸ್ತಾ ಇರೋದು. ಸೊ ಬಂದು ರಾಯಲ್ ಎನ್ಫೀಲ್ಡ್ ಸಬ್ಮಿಟ್ ಮಾಡೋಣ ಬೈಕ್ ಸರ್ವಿಸ್. ಸೊ ಫೈನಲಿ ಸರ್ವಿಸ್ ಆಗಿ ಬಂದಿದೆ. ಈಗ ವಾಷಿಂಗ್ ಒಂದು ಮಾಡಿಸ್ಬಿಟ್ಟು ಆಮೇಲೆ ಚೆಕ್ ಮಾಡೋಣ. ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್, ಆಮೇಲೆ ಬ್ರೇಕ್ ಪ್ಯಾಡ್ ಕ್ಲೀನ್ ಆಗಿದೆ ಅಂಡ್ ಚೈನ್ ಕ್ಲೀನಿಂಗ್ ಆಗಿದೆ. ಸರ್ವಿಸಿಂಗ್ ಎಲ್ಲ ಆಲ್ ಡನ್. ಹೋಯ್ತಾ ಹೋಯ್ತಾ ಬಿಲ್ ಎಲ್ಲ ಎಷ್ಟಾಯ್ತು ಅಂತ ತಿಳಿಸ್ಕೊಡ್ತೀನಿ. ಅಷ್ಟಕ್ಕಷ್ಟೇ ವಾಷಿಂಗ್ ಎಲ್ಲ ನಾಟ್ ಸೋ ಕ್ಲಿಯರ್. ಆವಾಗೆ ಸ್ಟ್ಯಾಂಡ್ಸ್ ಬಿಟ್ಬಿಡುವಾಗ ನಾನು ಅದಕ್ಕೆ ಮಾಡ್ಸೋಕ್ಕೆ ಹೋಗ್ಬಾರ್ದು ಅನ್ಕೊಂಡಿದ್ದೆ. ಬಟ್ ಒಂದು ಫಸ್ಟ್ ಟ್ರೈ ಕೊಡೋಣ ಅಂದ್ಬಿಟ್ಟು ಮಾಡಿಸಿದೆ. ಗೇರಲ್ಲಿ ನಿಲ್ಸಿದ್ದಾರೆ. ಸರ್ವಿಸಿಂಗ್ ಆದ ನಂತರ ಬೈಕ್ ಹೇಗಿದೆ ಅಂತ ಹೇಳೋದಾದ್ರೆ ಸ್ವಲ್ಪ ಸ್ಮೂತ್ ಅನಿಸ್ತಿದೆ. ಲಿಟ್ರಲಿ ಗೇರ್ ಶಿಫ್ಟ್ಸ್ ಆಗಿರ್ಬೋದು ಎಲ್ಲ ಒಂಥರ ಸ್ಮೂತ್ ಆಗ್ತದೆ. ನಾನು ಕ್ಲಚ್ ಅಡ್ಜಸ್ಟ್ ಮಾಡಿಸ್ಬೇಕಿತ್ತು. ತಗೊಂಡಾಗ್ಲೇ ಸ್ವಲ್ಪ ಕ್ಲಚ್ ಒಂಥರ ತುಂಬಾ ಲೂಸ್ ಫುಲ್ ಆಗ್ತಿತ್ತು. ಫುಲ್ ಕ್ಲಚ್ ಬಿಟ್ರೆ ಒಂಥರ ಪವರ್ ಇದಾಗ್ತಿತ್ತು. ಟೈಟ್ ಮಾಡಿಸಿದೀನಿ, ಆದ್ರಿಂದ ಸ್ವಲ್ಪ ಇದೆ. ಅಂಡ್ ಫೈನಲಿ ಇಂಜಿನ್ ಬ್ರೇಕಿಂಗ್ ಪೀರಿಯಡ್ ಇಸ್ ಔಟ್ ಅಂಡ್ ಐ ಕ್ಯಾನ್ ರವ್ ಇಟ್. ಚೈನ್ ಕ್ಲೀನ್ ಅಂಡ್ ಚೈನ್ ಲೂಬ್ ಆಗಿದೆ. ಸೊ ನೀವು GD650 ತಗೋಬೇಕು ಅನ್ಕೊಂಡಿದ್ರೆ ಅವ್ರು ತಗೊಂಡು ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದ್ರೆ ನಿಮಗೆ ಹತ್ತತ್ರ 3,100 ರೂಪಾಯಿ ಆಗುತ್ತೆ. ನಿಮ್ಗೆ ವಾಷಿಂಗ್ ಪಾಲಿಶಿಂಗ್ ಬೇಡ ಅಂದ್ರೆ ಕಡಿಮೆ ಆಗುತ್ತೆ, ಬೇಕು ಅಂದ್ರೆ ಜಾಸ್ತಿ ಆಗುತ್ತೆ. 350 rupees ಏನೋ ವಾಷಿಂಗ್ ಅಂಡ್ ಪಾಲಿಶಿಂಗ್ ಇದೆ. ಸೊ ನೋಡಿ ಮಾಡಿಸ್ಕೊಳ್ಳಿ. ನನ್ ಸಜೆಷನ್ ಯಾಕೋ ಬೇಡ ಅನ್ಸ್ತಿದೆ. ಪುನಃ ಸ್ವೇಲ್ ಮಾರ್ಕ್ಸ್ ಎಲ್ಲ ಕಾಣಿಸೋ ತರ ಮಾಡ್ಬಿಟ್ರು. ಐ ಡೋಂಟ್ ನೋ ವೈ ಡು ದೇ ಡು ಲೈಕ್ ದಿಸ್. ಇಂಜಿನ್ ಆಯಿಲ್ಗೆ ಅಪ್ರಾಕ್ಸಿಮೇಟ್ಲಿ 2,000 rupees ಏನೋ ಹಾಕಿದ್ದಾರೆ. ಅಂಡ್ ಆಯಿಲ್ ಫಿಲ್ಟರ್ಗೆ 400 rupees. ಸೊ ಚೈನ್ ಲೂಬ್ಗೆ 40 rupees. ಆ ತರ ಎಲ್ಲ ಹಾಕಿ ಅಂಡ್ ಹಳೆ ಆಯಿಲ್ ನ ರಿಮೂವ್ ಮಾಡೋದಕ್ಕೆ 100 ರೂಪಾಯಿ ಏನೋ ತಗೊಂಡಿದ್ದಾರೆ. ಸೊ ಎಲ್ಲ ಸೇರಿ 3,163 rupees ಆಗಿದೆ ಟೋಟಲ್ ಫಸ್ಟ್ ಸರ್ವಿಸ್. ಹೇಳ್ಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಫಸ್ಟ್ ಸರ್ವಿಸ್, ಬಟ್ ಇನ್ನು ಅದರ ತಕ್ಕಂಗೆ ಇದೆ, ಕೊಡಬಹುದು ಫಸ್ಟ್ ಸರ್ವಿಸ್ಗೆ ಅಷ್ಟು ದುಡ್ಡು. ಸೊ ಈ ವಿಡಿಯೋಲಿ ತಿಳಿಸ್ಕೊಡ್ಬೇಕಿದ್ದಿದೆ ಇಷ್ಟೇ. ಫಸ್ಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಯಾವ್ದಾದಂತ ತೊಂದರೆಗಳಾಗಿರ್ಲಿಲ್ಲ. ಬೈಕ್ ಫೀಲ್ಸ್ ಲಿಟಲ್ ಬಿಟ್ ಸ್ಮೂತ್ ನೌ. ಯು ಕ್ಯಾನ್ ಡ್ರೈವ್ ಇಟ್ ಅಪ್ ಟು 5,000 also. It's calm, the engine is calm, there is no engine noise at all. ನಾನು ವಿಡಿಯೋ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಟ್. GT ಮೇಲೆ ಇನ್ನಷ್ಟು ಕಂಟೆಂಟ್ಸ್ ಗಳು ಬರ್ತಾ ಇರುತ್ತೆ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆನಿ ಮೋರ್ ವಿಡಿಯೋಸ್ ಆರ್ ಯೆಟ್ ಟು ಕಮ್. 24 days ಚಾಲೆಂಜ್ ಅಲ್ಲಿ ಇದು ಕೂಡ ಒಂದು ವಿಡಿಯೋ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.